ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲಾಮಿಪಳ್ಳಿ ಎಂಬಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಬೆಂಕಿ ಹಿಡಿದ ಘಟನೆ. ನೀಲೇಶ್ವರ ನಿವಾಸಿ ಮೊಹಮ್ಮದ್ ನೆಡುಂಕಂಡ ಎಂಬವರ ಕಾರಿಗೆ ಬೆಂಕಿ. ಶುಚಿತ್ವ ಸಾಗರ ಸುಂದರ ಕರಾವಳಿ ಯೋಜನೆಯ 2ನೇ ಹಂತ ಏಪ್ರಿಲ್ 11ರಂದು ಚಾಲನೆ. ಏಪ್ರಿಲ್ 14 ಸಂಭ್ರಮದ ವಿಷು ಹಬ್ಬ ಆಚರಣೆಗೆ ಸಮೃದ್ಧವಾಗಿ ಅರಳಿ ನಿಂತಿದೆ ಕಣಿಕೊಂದೆ ಹೂವು. ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಮಹೋತ್ಸವದ ದಿನಾಂಕ ನಿಗದಿ ಸಮಾರಂಭ ನಡೆಯಿತು ಶ್ರದ್ಧಾಭಕ್ತಿಯಿಂದ. ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲರ್ಸ್ನ ನೂತನ ಶೋರೂಮ್ ಇದೀಗ ಕಾಸರಗೋಡಿನಲ್ಲಿ. ವಾರ್ತೆಗಳು ವಿವರವಾಗಿ. ಕಾಂಜಂಘಾಟ್ ಅಲಾಮಿಪಳ್ಳಿ ಎಂಬಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಬೆಂಕಿ ಹಿಡಿದ ಘಟನೆ ನಡೆದಿದೆ. ನೀಲೇಶ್ವರ ನಿವಾಸಿ ಮೊಹಮ್ಮದ್ ನೆಡುಂಕಂಡ ಎಂಬವರ ಕಾರಿಗಾಗಿದೆ ಬೆಂಕಿ ಹಿಡಿದಿರುವುದು. ಶಾರ್ಟ್ ಸರ್ಕ್ಯೂಟ್ ಆಗಿರುವುದು ಬೆಂಕಿ ಹಿಡಿಯಲು ಕಾರಣ ಎಂಬುದು ಪ್ರಾಥಮಿಕ ನಿಗಮನ. ಕೋವಿಲ್ಪಳ್ಳಿಯಲ್ಲಿ ಹೋಟೆಲ್ ನಡೆಸುತ್ತಿರುವ ನೀಲೇಶ್ವರ ನಿವಾಸಿ ಮೊಹಮ್ಮದ್ ನೆಡುಂಕಂಡ ಅವರ ಕಾರಿಗಾಗಿದೆ ಬೆಂಕಿ ಹೊತ್ತಿಯುರಿದಿರುವುದು. ಬುಧವಾರ ಸಾಯಂಕಾಲ 4:30ಕ್ಕೆ ಅಲಾಮಿಪಳ್ಳಿ ಹೊಸ ಬಸ್ ನಿಲ್ದಾಣದ ಸಮೀಪ ಈ ಘಟನೆ ಸಂಭವಿಸಿರುವುದು. ಕಾಂಜಂಘಾಟ್ ಟೌನ್ನಿಂದ ಸಾಮಗ್ರಿಗಳನ್ನು ಖರೀದಿಸಿ ಹಿಂತಿರುಗುತ್ತಿದ್ದ ವೇಳೆ ಕಾರಿಗೆ ಬೆಂಕಿ ಹತ್ತಿಕೊಂಡಿದೆ. ಸುಟ್ಟ ವಾಸನೆ ಬಂದ ನಂತರ ಮೊಹಮ್ಮದ್ ರಸ್ತೆಯ ಬದಿಯಲ್ಲಿ ಕಾರನ್ನು ನಿಲ್ಲಿಸಿ ಕಾರಿನಿಂದ ಇಳಿದಿದ್ದಾರೆ. ಇದರ ಬೆನ್ನಲ್ಲೇ ಬೆಂಕಿ ಹರಡಿದೆ. ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ನಂದಿಸಿದೆ. ಕಾರಿನ ಒಳಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿರಬಹುದು ಎಂಬುದು ಪ್ರಾಥಮಿಕ ಅಂದಾಜಾಗಿದೆ. ರಾಜ್ಯ ಹೆದ್ದಾರಿಯಲ್ಲಿ ಅರ್ಧ ಗಂಟೆ ಸಂಚಾರ ಸ್ಥಗಿತ ಉಂಟಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶುಚಿತ್ವ ಸಾಗರ ಸುಂದರ ಕರಾವಳಿ ಯೋಜನೆಯ 2ನೇ ಹಂತಕ್ಕೆ ಏಪ್ರಿಲ್ 11ರಂದು ಚಾಲನೆ ದೊರೆಯಲಿದೆ. ದಕ್ಷಿಣದ ಕೊಲ್ಲಂಗೂಡುವಿನಿಂದ ಉತ್ತರದ ಮಂಜೇಶ್ವರದವರೆಗೆ ವ್ಯಾಪಿಸಿರುವ ತೀರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಏಕದಿನ ಪ್ಲಾಸ್ಟಿಕ್ ನಿರ್ಮೂಲನಾ ಯಜ್ಞವನ್ನು ಹಮ್ಮಿಕೊಳ್ಳಲಾಗಿರುವುದು. ಸಮುದ್ರದಲ್ಲಿ ಒಟ್ಟು ಸೇರುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಿ ಮೀನು ಸಂತತಿಗಳ ರಕ್ಷಣೆ ಹಾಗೂ ಕರಾವಳಿ ಪ್ರದೇಶಗಳ ಅಭಿವೃದ್ಧಿಯ ಗುರಿಯೊಂದಿಗೆ ರಾಜ್ಯ ಸರ್ಕಾರ ಆವಿಷ್ಕರಿಸಿದ ಯೋಜನೆಯಾಗಿದೆ ಶುಚಿತ್ವ ಸಾಗರ ಸುಂದರ ಕರಾವಳಿ. ಸಮುದ್ರ ಹಾಗೂ ಕರಾವಳಿಯನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿ ನೈಸರ್ಗಿಕ ಆವಾಸ ಸ್ಥಾನವಾಗಿಸುವ ಯೋಜನೆಯಾಗಿದೆ ಇದು. ಶುಚಿತ್ವ ಸಾಗರ ಸುಂದರ ತೀರ ಯೋಜನೆಯ 2ನೇ ಹಂತಕ್ಕೆ ಏಪ್ರಿಲ್ 11ರಂದು ಚಾಲನೆ ದೊರೆಯಲಿದೆ. ದಕ್ಷಿಣದ ಕೊಲ್ಲಂಗೂಡುವಿನಿಂದ ಉತ್ತರದ ಮಂಜೇಶ್ವರದವರೆಗೆ ವ್ಯಾಪ್ತಿಸಿರುವ ತೀರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಏಕದಿನ ಪ್ಲಾಸ್ಟಿಕ್ ನಿರ್ಮೂಲನಾ ಯಜ್ಞವನ್ನು ಹಮ್ಮಿಕೊಳ್ಳಲಾಗಿರುವುದು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಸ್ವಚ್ಛತಾ ಅಭಿಯಾನ ನಡೆಸಲಾಗುವುದು. ಈ ಉದ್ದೇಶಕ್ಕಾಗಿ ಪ್ರತಿ ಕಿಲೋಮೀಟರ್ಗೆ 25 ಸ್ವಯಂ ಸೇವಕರ ಕ್ರಿಯಾ ಗುಂಪುಗಳನ್ನು ಸ್ಥಾಪಿಸಲಾಗಿದೆ. ಸ್ವಚ್ಛತಾ ಕಾರ್ಯದಲ್ಲಿ ಸ್ಥಳೀಯರನ್ನು ಈ ಮೂಲಕ ಆಹ್ವಾನಿಸಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. 2025 ഏപ്രിൽ 11 വെള്ളിയാഴ്ച രാവിലെ 7 മുതൽ 11 മണിവരെ സംസ്ഥാനത്തെ 590 കിലോമീറ്ററുകളിൽ ഏകദിന പ്ലാസ്റ്റിക് നിർമ്മാർജ്ജന യജ്ഞം സംഘടിപ്പിക്കുകയാണ്. അതോടൊപ്പം നമ്മുടെ കാസർഗോഡ് ജില്ലയിലെ 13 LSTDകളിലായി 50 ആക്ഷൻ സെൻറ്ററുകളിലായിട്ടാണ് നമ്മൾ ഈ ഒരു പ്രോഗ്രാം സംഘടിപ്പിക്കുന്നത്. 25 പേരടങ്ങുന്ന ആക്ഷൻ ഗ്രൂപ്പുകൾ ഫോം ചെയ്ത് ഏകദേശം 1500ഓളം വളണ്ടിയേഴ്സാണ് നമ്മുടെ ഈ ഒരു യജ്ഞത്തിൽ നമ്മളോടൊപ്പം പങ്കെടുക്കുന്നത്. അതിൽ നമ്മുടെ വിദ്യാർത്ഥികളുണ്ട്, ഫിഷർമാൻ, അതുപോലെ തന്നെ NGOs, ട്രേഡ് യൂണിയൻ, മത്സ്യത്തൊഴിലാളികൾ, സന്നദ്ധ പ്രവർത്തകർ എന്നിവരൊക്കെ ഈ ഒരു യജ്ഞത്തിൽ നമ്മോടൊപ്പം പങ്കെടുക്കുന്നുണ്ട്. അതിൻ്റെ ജില്ലാതല ഉദ്ഘാടനം ബഹുമാനപ്പെട്ട ഉദുമ മണ്ഡലം MLA CH കുഞ്ഞമ്പു അവർ കോട്ടിക്കുളം കോടിക്കൽ ബീച്ചിൽ വെച്ച് നിർവഹിക്കുന്നതാണ്. അതോടൊപ്പം തന്നെ അന്നേ ദിവസം മണ്ഡല തലത്തിലും അതുപോലെ തന്നെ LSTD തലത്തിലുമുള്ള ഉദ്ഘാടന കർമ്മങ്ങളും ഉണ്ടായിരിക്കുന്നതാണ്. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ಮೀನುಗಾರಿಕೆಯ ಉಪನಿರ್ದೇಶಕ KL ಅಬೇಬ್, ಸಹಾಯಕ ನಿರ್ದೇಶಕ N ಸೋನಿರಾಜ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಏಪ್ರಿಲ್ 14 ಸಂಭ್ರಮದ ವಿಷು ಹಬ್ಬದ ಆಚರಣೆಗಾಗಿ ಸಮೃದ್ಧವಾಗಿ ಅರಳಿ ನಿಂತಿದೆ ಕಣಿಕೊಂದೆ ಹೂವು. ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಈ ಹೂವು ವಿಷು ಕಾಲದ ಬೇಡಿಕೆಯ ಹೂವಾಗಿದೆ. ಐಶ್ವರ್ಯದ ಸಂಕೇತವಾಗಿರುವ ವಿಷು ಹಬ್ಬದ ಆಚರಣೆಗೆ ಸಂಭ್ರಮ ತುಂಬುವ ಹೂವು ಕಣಿಕೊಂದೆ. ಬೇಸಿಗೆಯ ಬಿಸಿಯ ನಡುವೆಯೂ ನಕ್ಷತ್ರಗಳಂತೆ ಮರದ ರೆಂಬೆಗಳಲ್ಲಿ ಅರಳಿ ನಿಂತಿದೆ. ಕಣಿಕೊನ್ನೆ, ಗೋಲ್ಡನ್ ಶವರ್, ಕೊನ್ನೆ ಹೂವು ಮುಂತಾದ ಹೆಸರುಗಳಲ್ಲಿ ಇದನ್ನು ಕರೆಯಲಾಗುತ್ತದೆ. ವಿಷು ದಿನದಂದು ದೇವರಿಗೆ ಈ ಹೂವನ್ನು ಅರ್ಪಿಸಲಾಗುತ್ತದೆ. ಕಣಿಕೊನ್ನ ಹೂವು ದೊಡ್ಡ ಐತಿಹ್ಯವನ್ನು ಹೊಂದಿದೆ.
ಭೂಮಿಗೆ ಆಗಮಿಸಿದ ಐಶ್ವರ್ಯ ದೇವತೆಯಾದ ಲಕ್ಷ್ಮೀ ದೇವಿ ಮೀನ ಮಾಸದ ಬಿಸಿಲಿನ ಕಾಠಿಣ್ಯದಲ್ಲಿ ದಣಿದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಂಡಿದ್ದಳು. ತನಗೆ ನೆರಳು ನೀಡಿದ ಮರವನ್ನು ದೇವಿ ಮುಟ್ಟಿದಾಗ ತಕ್ಷಣ ಹೂಗಳು ಅರಳಿರುವುದಾಗಿ, ಅದರಂತೆ ಕಡು ಬಿಸಿಲಿನಲ್ಲೂ ಹೂವು ಬಿಟ್ಟು ಸುಂದರವಾಗಿದೆ ಎಂಬುದು ಐತಿಹ್ಯ. ಹಳದಿ ಬಣ್ಣದಲ್ಲಿ ಕಂಗೊಳಿಸುವ ಈ ಹೂವು ವಿಷುಕಾಲದ ಬೇಡಿಕೆಯ ಹೂವಾಗಿದೆ. ಅಪೂರ್ವವಾದ ಈ ಹೂವು ಕೆಲವು ಸ್ಥಳಗಳಲ್ಲಿ ಮಾತ್ರ ಕಾಣಸಿಗುತ್ತದೆ. ವಿಷುಕಾಲದ ಬಹುಬೇಡಿಕೆಯ ಈ ಹೂವಿಗಾಗಿ ಜನರು ಮುಗಿಬೀಳುತ್ತಾರೆ. ಆದ್ದರಿಂದ ಇವುಗಳನ್ನು ಮಾರುಕಟ್ಟೆಯಲ್ಲಿಯೂ ಮಾರಾಟ ಮಾಡಲಾಗುತ್ತದೆ. ಹೂವಿನ ಬೆಲೆಯನ್ನು ಲೆಕ್ಕಿಸದೆ ವಿಷು ಮಾರುಕಟ್ಟೆಯಿಂದ ಜನರು ಈ ಹೂವನ್ನು ಖರೀದಿಸುವುದು ಕಾಣಬಹುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಳೆದ ಸುಮಾರು 800 ವರ್ಷಗಳಿಂದ ಧಾರ್ಮಿಕ ಸೌಹಾರ್ದತೆಗೆ ಸಾಕ್ಷಿಯಾಗಿ ನಿಂತಿರುವ ಮಂಜೇಶ್ವರ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರ ಮಹೋತ್ಸವದ ದಿನಾಂಕ ನಿಗದಿ ಸಮಾರಂಭವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮೇ 8ರಂದು ಧ್ವಜಾರೋಹಣ. ಕುದಿಕಳ ಎಂಬ ಹೆಸರಿನಲ್ಲಿ ಸಂಪ್ರದಾಯ ಪ್ರಕಾರ ನಡೆಯುವ ಸಮಾರಂಭದಲ್ಲಿ ಮುಸ್ಲಿಂ ಸಮುದಾಯದ ವ್ಯಾಪಾರಿಯೊಬ್ಬನಿಂದ ದೈವಪಾತ್ರಿಗಳೇ ವೀಳ್ಯದೆಲೆ ಹಾಗೂ ಅಡಿಕೆ ಖರೀದಿಸುವುದು ಸಮಾರಂಭದ ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದೆಡೆ ದೇವಸ್ಥಾನ ಅಥವಾ ಕ್ಷೇತ್ರದ ಉತ್ಸವಕ್ಕೆ ಮುಸಲ್ಮಾನರು ವ್ಯಾಪಾರ ನಡೆಸಬಾರದೆಂಬ ಒತ್ತಡದ ಮಧ್ಯೆ ಮತ ಸೌಹಾರ್ದತೆಗೆ ಇನ್ನಷ್ಟು ಮೆರುಗನ್ನು ನೀಡುವ ಉದ್ಯಾವರ ಅರಸು ದೈವಗಳ ಉತ್ಸವದ ಸಂಪ್ರದಾಯಗಳು ಇತರರಿಗೆ ಮಾದರಿಯಾಗುತ್ತದೆ. ಉದ್ಯಾವರ ಆಯ್ರ ಜಮಾನ್ ಸದಸ್ಯರು ಮತ್ತು ದೇವಸ್ಥಾನದ ಬ್ರಹ್ಮಸಭೆ ಎಡಬಲ ಕುಳಿತು ಸಮಾರಂಭದ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಉತ್ಸವವು ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಧಾರ್ಮಿಕ ಸೌಹಾರ್ದತೆಯ ಸಂದೇಶಗಳನ್ನು ಸಾರುವ ಹಬ್ಬಗಳಲ್ಲೊಂದಾಗಿದೆ. ಉತ್ಸವಕ್ಕೆ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ತಂದೊಡ್ಡುವ ಅಣ್ಣ ತಮ್ಮ ದೈವಗಳು ಇಲ್ಲಿ ನೆಲೆಸಿದ್ದಾರೆ. ಹಬ್ಬದ ವಿಶೇಷ ಆಚರಣೆಗಳಲ್ಲೊಂದಾದ ಉತ್ಸವದ ದಿನ ನಿಶ್ಚಯದ ಕುದಿಕಳಂ ಎಂಬ ಹೆಸರಿನಲ್ಲಿ ಕರೆಯಲಾಗುವ ಈ ಸಮಾರಂಭ ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ದೈವಪಾತ್ರಿಗಳು ಉತ್ಸವಕ್ಕೆ ಅನುಮತಿ ಪಡೆದು ಉತ್ಸವ ದಿನಾಂಕವನ್ನು ಘೋಷಿಸಿದರು. ಸಂಪ್ರದಾಯದಂತೆ ತೆಂಗಿನಕಾಯಿ ವೀಳ್ಯದೆಲೆ ಮಾರಾಟವು ನಡೆಯಿತು. ದೈವಪಾತ್ರಿಗಳು ಗುರಿಕಾರರು ವೀಳ್ಯದೆಲೆ ಅಡಿಕೆ ಖರೀದಿ ಮಾರಾಟ ಮಾಡಲು ನಿಯೋಜಿಸಲ್ಪಟ್ಟ ಮುಸ್ಲಿಂ ಸಮುದಾಯದ ವ್ಯಕ್ತಿ ಟಿಎಸ್ ಸೈಯದ್ ಅವರಿಂದ ವೀಳ್ಯದೆಲೆ ಹಾಗೂ ಅಡಿಕೆಯನ್ನು ಖರೀದಿಸಿದರು. ವಿಷು ನಂತರದ ಮೊದಲ ಶುಕ್ರವಾರದಂದು ಮಸೀದಿಗೆ ತೆರಳಿ ಜಮಾತ್ ಸದಸ್ಯರುಗಳನ್ನು ಉತ್ಸವಕ್ಕೆ ಆಹ್ವಾನಿಸಲು ತೀರ್ಮಾನಿಸಲಾಯಿತು. ಮೇ 8ರಂದು ಧ್ವಜಾರೋಹಣ, 10 ಮತ್ತು 11ರಂದು ಉತ್ಸವ ನಡೆಯಲಿದೆ. 14ಕ್ಕೆ ಧ್ವಜ ಅವರೋಹಣಗೊಳ್ಳಲಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಖ್ಯಾತ ಉದ್ಯಮಿ ಬಾಬಿ ಚೆಮ್ಮನೂರ್ ಮಾಲಕತ್ವದ ಚೆಮ್ಮನೂರ್ ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ ನೂತನ ಶೋರೂಮ್ ಕಾಸರಗೋಡಿನಲ್ಲಿ ಕಾರ್ಯಾರಂಭಿಸಿತು. ಅದ್ದೂರಿಯಾಗಿ ನಡೆದ ಶೋರೂಮ್ನ ಉದ್ಘಾಟನೆ ನಾಡಿಗೆ ಉತ್ಸವವಾಯಿತು. ಕಾಸರಗೋಡಿಗೆ ಬಾಬಿ ಚೆಮ್ಮನೂರ್ ಇಂಟರ್ನ್ಯಾಷನಲ್ ಜುವೆಲ್ಲರ್ಸ್ನ ವೈಭವ. ಬೋಚೆ, ಅಮಲಾ ಪೌಲ್, ಡಾಲಿ ಚಾಯ್ವಾಲಾ, ಮೌಲಿ ಕನ್ನಮಾಲಿಯವರ ಭಾಗಿತ್ವದಲ್ಲಿ ನಡೆದ ಉದ್ಘಾಟನಾ ಸಮಾರಂಭ ಕಾಸರಗೋಡಿಗೆ ಹಬ್ಬವಾಗಿ ಬದಲಾಯಿತು. ಸಾಮಾನ್ಯ ಜನರು ಬಳಸಬಹುದಾದ 2 ಗ್ರಾಂನ ಸ್ವರ್ಣಾಭರಣಗಳಿಂದ 4 ಕೋಟಿ ರೂಪಾಯಿ ಬೆಲೆ ಬಾಳುವ ಆಭರಣಗಳು ಸೇರಿರುವ ವ್ಯಾಪಕ ಸಂಗ್ರಹವಾಗಿದೆ. ಚೆಮ್ಮನೂರು ಕಾಸರಗೋಡು ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ಕಾಯುತ್ತಿರುವುದು. ವಜ್ರದ ಆಭರಣಗಳನ್ನು ಖರೀದಿಸುವಾಗ ಕಾರ್ಮಿಕ ವೆಚ್ಚದಲ್ಲಿ 50% ರಿಯಾಯಿತಿ ಇದೆ. ಸಾಮಾನ್ಯ ಜನರಿಗಾಗಿ ಹಣ ಪಾವತಿಸಿ ಈ ಯೋಜನೆಯ ಮೂಲಕ ಆಭರಣ ಖರೀದಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿವಾಹ ಅವಶ್ಯಕತೆಗಳಿಗಾಗಿ 101 ಪವನ್ವರೆಗೆ ಚಿನ್ನವನ್ನು ಸಾಲವಾಗಿ ಖರೀದಿಸುವ ನೂತನ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಎಂದು ಬಾಬಿ ಚೆಮ್ಮನೂರ್ ತಿಳಿಸಿದರು. ബോച്ചെ ഗോൾഡ് ആൻഡ് ഡയമണ്ട് എന്ന കളക്ഷൻ ബോബി ചെമ്മനൂർ ഇന്റർനാഷണൽ ജ്വല്ലേഴ്സിലൂടെ സ്വർണ്ണാഭരണങ്ങൾ കടമായി വാങ്ങാനുള്ള അവസരം നമുക്ക് തുടങ്ങിയിരിക്കുകയാണ്. അത് 101 പവൻ വരെ വിവാഹാവശ്യങ്ങൾക്കായിട്ട് നിങ്ങൾക്ക് കടമായിട്ട് വാങ്ങാനുള്ള ഒരു സൗകര്യം ഇരിക്കുകയാണ്. ആദ്യമൊക്കെ 3 പവൻ വരെ കൊടുത്തിരുന്നുള്ളൂ. ഇപ്പം 101 പവൻ വരെ സ്വർണ്ണാഭരണം കടം കൊടുക്കും. അതിന് നിങ്ങൾക്ക് എല്ലാ ജ്വല്ലറി സ്ഥാപനങ്ങളുമായിട്ട് ബന്ധപ്പെടാം. ಸ್ಪೆಷಲ್ ಕೌಂಟರ್ ഉണ്ട്. ಉದ್ಘಾಟನಾ ಸಮಾರಂಭದಲ್ಲಿ 100ಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು. ಈ ಸಂದರ್ಭ ಕಾಸರಗೋಡು ನಗರಸಭೆಯ 38 ಕೌನ್ಸಿಲರ್ಗಳಿಗೆ ಸಹಾಯಧನ ವಿತರಿಸಲಾಯಿತು. ಕೌನ್ಸಿಲರ್ಗಳು ಈ ಹಣವನ್ನು ತಮ್ಮ ವಾರ್ಡ್ನಲ್ಲಿರುವ ಬಡ ಕುಟುಂಬಗಳಿಗೆ ನೀಡಬಹುದು ಎಂದು ಹೇಳಿದರು. ಜ್ಯುವೆಲ್ಲರಿ ನೂತನ ವಿಡಿಯೋ ಜಾಹೀರಾತಿನ ಲಾಂಚಿಂಗ್ ಶೋರೂಮ್ನಲ್ಲಿ ನಡೆಯಿತು. ಬಾಬಿ ಚೆಮ್ಮನೂರ್ ಜ್ಯುವೆಲ್ಲರಿಯ 57ನೇ ಜ್ಯುವೆಲ್ಲರಿಯನ್ನು ತಾನು ಉದ್ಘಾಟಿಸಿರುವುದು ಎಂದು ಕಾಸರಗೋಡಿಗೆ ಆಗಮಿಸಿ ಇಲ್ಲಿನ ಜನರನ್ನು ಕಾಣಲು ಸಾಧ್ಯವಾಗಿರುವುದಕ್ಕೆ ಸಂತೋಷವಿದೆ ಎಂದು ನಟಿ ಅಮಲಾ ಪೌಲ್ ಹೇಳಿದರು.
ഓച്ചിയുടെ എല്ലാ ജ്വല്ലേഴ്സിനേക്കാൾ ഏറ്റവും വലിയ സക്സസ് ഉണ്ടാവട്ടെ എന്ന് ഞാൻ പ്രാർത്ഥിക്കുന്നു. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿರುವ ಡಾಲಿ ಚಾಯ್ವಾಲಾ ವಿಶೇಷ ಅತಿಥಿಯಾಗಿದ್ದರು. ಚಾಯ್ವಾಲಾ ഇവിടെ എത്തിയിരിക്കുകയാണ്. അതിന്റെ ഒരു യുണീക്ക് ആയിട്ടുള്ള ഒരു സിഗ്നേച്ചർ സ്റ്റൈലുള്ള ചായ ഇവിടെ നമുക്ക് വേണ്ടി അദ്ദേഹം ಶಾಸಕ ಎನ್ಎನ್ ನಿಲಿಕುಂದ್, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾ ಕೃಷ್ಣನ್, ವಾರ್ಡ್ ಕೌನ್ಸಿಲರ್ಗಳಾದ ಶ್ರೀಲತಾ, ಲಲಿತಾ ಎಂ, ಬಾಬಿ ಚೆಮಂದೂರ್, ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಸಿಪಿ ಅನಿಲ್, ಗೋಲ್ಡ್ ಅಸೋಸಿಯೇಷನ್ ಅಧ್ಯಕ್ಷ ಕರೀಂ, ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಅಧ್ಯಕ್ಷ ಕೆ ಅಹಮದ್ ಶರೀಫ್, ಬಾಬಿ ಇಂಟರ್ನ್ಯಾಷನಲ್ ಗ್ರೂಪ್ನ ಪಿಆರ್ಒ ಎಂಜೆ ಜೋಜಿ ಎಂಬಿವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಹಲವೆಡೆ ಬುಧವಾರ ಬೇಸಿಗೆ ಮಳೆ ಸುರಿದಿದೆ. ಮಳೆ ಸುರಿದಿರುವುದರಿಂದ ಕಡು ಬೇಸಿಗೆಯ ತಾಪಕ್ಕೆ ಅಲ್ಪ ಶಮನ ದೊರೆತಂತಾಗಿದ್ದು ಜನರು ನಿರಾಳರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮೋಡ ಮುಸುಕಿದ ವಾತಾವರಣವಿದ್ದು ಬುಧವಾರ ಕಾಸರಗೋಡಿನಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ಸಾಯಂಕಾಲ 5:30 ಸುಮಾರಿಗೆ ಆರಂಭವಾದ ಮಳೆ ಸುಮಾರು 1 ಗಂಟೆ ಸುರಿದಿತ್ತು. ಕಡು ಬೇಸಿಗೆಯ ಬೇಗೆಯಿಂದ ಜನರಿಗೆ ಅಲ್ಪ ಮಟ್ಟಿಗೆ ವಿರಾಮ ಲಭಿಸಿದೆ. ಕಾಸರಗೋಡಿನ ಹಲವು ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದ್ದು ಕೆಲವು ಪ್ರದೇಶಗಳಲ್ಲಿ ಅರ್ಧ ಗಂಟೆ ಕಾಲ ಮಳೆ ಸುರಿದಿದೆ. ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಣ್ಣ ಮಳೆಯಾಗಿದೆ. ಹವಾಮಾನ ಇಲಾಖೆ ಬೇಸಿಗೆ ಮಳೆ ಉಂಟಾಗುವ ಬಗ್ಗೆ ಎಚ್ಚರಿಕೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಬೇಸಿಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೇಸಿಗೆ ಮಳೆ ಲಭಿಸಿರುವುದು ಕಡು ಬೇಸಿಗೆಗೆ ಅಲ್ಪ ಮುಕ್ತಿ ದೊರೆತಂತಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಧ್ವಜಾರೋಹಣ ಮೂಲಕ ಚಾಲನೆ ದೊರಕಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಧ್ವಜಾರೋಹಣದ ಮೂಲಕ ಚಾಲನೆ ನೀಡಲಾಯಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ದೇವಾಲಯದ ತಂತ್ರಿ ಕುಂಟಾರು ರವಿಶತಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರು ವೈದಿಕ ವಿಧಾನಗಳನ್ನು ನೆರವೇರಿಸಿದರು. ಅರ್ಚಕ ವಸಂತ ಕಿದಿಲಾಯ ಸಹಕರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ರೈ, ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ, ಸದಸ್ಯರಾದ ನಳಿನಿ ಪಿ ಶೆಟ್ಟಿ, ಈಶ್ವರ ಬೇಡೇಕರ್, ವಿನಯ ಸುವರ್ಣ, ದಿನೇಶ್ ಪಿವಿ, ಮಹಾಮಲ್ ರೈ ಬಳತಡ್ಕ, ಕೃಷ್ಣವೇಣಿ, ಸುಭಾಷ್ ರೈ ಬೆಳ್ಳಿಪಾಡಿ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕಳ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಗಿನಗುತ್ತು, ಕರಸೇವಕರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನನ್ಮಮರಂ ಕಾಂಜಂಗಾಡ್ ಇದರ ನೇತೃತ್ವದಲ್ಲಿ ಹಲವಾರು ಕುಟುಂಬಗಳಿಗಾಗಿರುವ ಪಾಲೈ ಕುಡಿಯುವ ನೀರಿನ ಯೋಜನೆಯ ಉದ್ಘಾಟನೆ ನಡೆಯಿತು. 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ತಂದ ಈ ಯೋಜನೆಯನ್ನು ನೀಲೇಶ್ವರ ನಗರಸಭಾ ಚೇರ್ಪರ್ಸನ್ ಟಿವಿ ಶಾಂತಾ ಉದ್ಘಾಟಿಸಿದರು. ಕಳೆದ 5 ವರ್ಷಗಳಿಂದ ಸಾಮಾಜಿಕ ವಲಯದಲ್ಲಿ ಮಾದರಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿರುವ ನನ್ಮಮಾರಾಂ ಕಾಂಜಂಗಾಡ್ ಚಾರಿಟೇಬಲ್ ಸೊಸೈಟಿಯ ನೇತೃತ್ವದಲ್ಲಿ ನೀಲೇಶ್ವರ ಪಾಲೈ ಗ್ರಾಮಶ್ರೀ ನಗರದಲ್ಲಿ ಅನೇಕ ಕುಟುಂಬಗಳಿಗೆ ಪರಿಹಾರ ನೀಡುವ ಕುಡಿಯುವ ನೀರಿನ ಯೋಜನೆಯನ್ನು ಉದ್ಘಾಟಿಸಲಾಯಿತು. 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ತಂದ ಈ ಯೋಜನೆಯನ್ನು ನೀಲೇಶ್ವರ ನಗರಸಭಾ ಚೇರ್ಪರ್ಸನ್ ಟಿವಿ ಶಾಂತಾ ಉದ್ಘಾಟಿಸಿದರು. ನನ್ಮಮಾರಾಂ ಚೇರ್ಮನ್ ಸಲಾಂ ಮೊದಲ ಕುಡಿಯುವ ನೀರಿನ ವಿತರಣೆಯನ್ನು ಉದ್ಘಾಟಿಸಿದರು. നന്മമാരാം കാഞ്ഞങ്ങാട് കൈകൊണ്ട 3ನೇ കുടിയുവ നീരിന യോജನೆ ഇതാಗಿದೆ. നന്മമാരാം കാഞ്ഞങ്ങാടിന്റെ 3ാമത് കുടിവെള്ള പദ്ധതിയാണ് ഇന്ന് ഇവിടെ നാടിന് സമർപ്പിച്ചത്. കഴിഞ്ഞ 3 വർഷക്കാലമായിട്ട് 3 കുടിവെള്ള പദ്ധതിയിലൂടെ ഏകദേശം 120ഓളം കുടുംബങ്ങളുടെ കുടിവെള്ള പ്രശ്നത്തിന് ഒരു പരിഹാരം കാണാൻ ഈ ഒരു കൂട്ടായ്മയ്ക്ക് സാധിച്ചിട്ടുണ്ട്. സത്യം പറഞ്ഞാൽ ഈ ഒരു കൂട്ടായ്മ ഒരു നിമിത്തം മാത്രമാണ്. ഈ ഒരു കുടിവെള്ള പദ്ധതിക്ക് വേണ്ടിയിട്ട് വിശുദ്ധ റമദാൻ മാസത്തിൽ ഒരു പ്രവാസി സുഹൃത്താണ് നമുക്ക് ഇതിനാവശ്യമായിട്ടുള്ള സാമ്പത്തിക സ്രോതസ് ഈ ഒരു കൂട്ടായ്മയെ ഏൽപ്പിക്കുന്നത്. കഴിഞ്ഞ 3 വർഷക്കാലമായിട്ടും അത് കൃത്യമായിട്ട് ആവശ്യക്കാരിലേക്ക് എത്തിക്കാൻ വേണ്ടി ഈ ഒരു കൂട്ടായ്മയ്ക്ക് സാധിച്ചിട്ടുണ്ട്. ವೈಸ್ ಪ್ರೆಸಿಡೆಂಟ್ ಬೆಬಿ ಜೋಸ್ ಅಧ್ಯಕ್ಷತೆ ವಹಿಸಿದ್ದರು. ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಟಿಪಿ ಲತಾ, ನನ್ಮಮಾರಾಂ ಪದಾಧಿಕಾರಿಗಳಾದ ಟಿಕೆ ವಿನೋದ್, ಉಣ್ಣಿಕೃಷ್ಣನ್ ಕಿನನೂರ್, ಶಿಬು ನೋರ್ತ್ ಕೊಡ್ಡಿಚೇರಿ, ಪಿ ಮನೋಹರನ್, ಇಕೆ ಚಂದ್ರನ್ ಮಾತನಾಡಿದರು. ದಿನೇಶ್, ರತೀಶ್, ಪ್ರಸಾದ್, ಬಿಂದು, ಮಧು, ಮಾಳವಿಕಾ ದಿನೇಶ್, ಪುಷ್ಪಾ ಕೊಳವೈಲ್ ಮುಂತಾದವರು ಚಟುವಟಿಕೆಗಳಿಗೆ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಂಜೇಶ್ವರ ನಗರ ಶ್ರೀ ಚೀರಂಬ ಭಗವತಿ ಕ್ಷೇತ್ರದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವ ನಡಾವಳಿ ಉತ್ಸವ ಏಪ್ರಿಲ್ 11, 12ರಂದು ನಡೆಯಲಿದೆ. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಮಂಜೇಶ್ವರ ನಗರ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವ ನಡಾವಳಿ ಉತ್ಸವ ಏಪ್ರಿಲ್ 11, 12ರಂದು ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ.
ಬಾಂಗಾಡಿ ಅರಮನೆಯ ಶತಾಯುಷಿ ಬಿ ರವಿರಾಜ ಬಲ್ಲಾಳರ ನೇತೃತ್ವದಲ್ಲಿ ಬಂಬ್ರಾಣ ಶಂಕರನಾರಾಯಣ ಕಡಮಣ್ಣಾಯ ತಂತ್ರಿಯವರ ಪೌರೋಹಿತ್ಯದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶುಕ್ರವಾರ ತಂತ್ರಿವರ್ಯರಿಗೆ ಪೂರ್ಣಕುಂಭ ಸ್ವಾಗತ, ಗಣಪತಿ ಹೋಮ, ಚಂಡಿಕಾ ಹೋಮ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഈ മഞ്ചേശ്വരം നഗരത്തിൽ സ്ഥിതി ചെയ്യുന്ന ചീറുമ്പ ഭഗവതി ക്ഷേത്രം അത് ചെറുകുളിലാണ് സ്ഥിതി ചെയ്യുന്നത്. സുമാറ് 600 വർഷം പഴക്കമുള്ള പാരമ്പര്യമുള്ള ഒരു ക്ഷേത്രമാണ്. ഈ ക്ഷേത്രത്തിൻ്റെ നടാവളി ഉത്സവമാണ് ഇപ്പോൾ തുടങ്ങിയത്. ഇപ്പോൾ 4-ാം തീയതി ഏപ്രിൽ 4-ന് തുടങ്ങിയിട്ട് ഏപ്രിൽ 15 വരെ നീണ്ടു നിൽക്കുന്ന ഉത്സവമാണ്. അതിൽ 11ഉം 12ഉമാണ് കാര്യമായ ദിവസങ്ങൾ. അതാണ് നടാവളി ഉത്സവത്തിൻ്റെ ദിവസങ്ങൾ. ಸುದ್ದಿಗೋಷ್ಠಿಯಲ್ಲಿ ಕೆ ಶಶಿಧರ, ಕೆಪಿ ನಾರಾಯಣ ಪಟ್ಲ, ಪಾಂಡುರಂಗ ಯು, ಪುರುಷೋತ್ತಮ ಐಲ, ಸುಧಾಕರ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಜಿಪಿಎಸ್ಎಚ್ಎ ಮಂಜೇಶ್ವರ ಘಟಕದ ವತಿಯಿಂದ ನಿವೃತ್ತರಾಗುತ್ತಿರುವ ಮುಖ್ಯೋಪಾಧ್ಯಾಯರುಗಳಿಗೆ ವಿದಾಯಕೂಟ ಸಮಾರಂಭ ನಡೆಸಲಾಯಿತು. ಜಿಎಲ್ಪಿ ಶಾಲೆ ಉದ್ಯಾವರದಲ್ಲಾಗಿದ್ದು ಕಾರ್ಯಕ್ರಮ. ಕೆಜಿಪಿಎಸ್ಎಚ್ಎ ಮಂಜೇಶ್ವರ ಘಟಕದ ವತಿಯಿಂದ ನಿವೃತ್ತರಾಗುತ್ತಿರುವ ಮುಖ್ಯೋಪಾಧ್ಯಾಯರುಗಳಿಗೆ ವಿದಾಯಕೂಟ ಸಮಾರಂಭ ಜಿಎಲ್ಪಿ ಶಾಲೆ ಉದ್ಯಾವರದಲ್ಲಿ ಜರುಗಿತು. ಜಿಲ್ಲಾ ಅಧ್ಯಕ್ಷ ಜಿಎಲ್ಪಿ ಶಾಲೆ ಕುಂಜತೂರು, ಇದರ ಮುಖ್ಯ ಶಿಕ್ಷಕ ರಾಧಾಕೃಷ್ಣ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಂಜೇಶ್ವರ ಉಪಜಿಲ್ಲಾ ಕೆಜಿಪಿಎಸ್ಎಚ್ಎ ಅಧ್ಯಕ್ಷ ಜಿಎಲ್ಪಿ ಶಾಲೆ ಮಜ್ಬೈಲು, ಇದರ ಮುಖ್ಯ ಶಿಕ್ಷಕ ಸುರೇಶ್ ಬಂಗೇರ ಅಧ್ಯಕ್ಷತೆ ವಹಿಸಿದ್ದರು. ಬಡಾಜಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಪದ್ಮಾವತಿ ಮುಖ್ಯ ಅತಿಥಿಯಾಗಿದ್ದರು. ನಿವೃತ್ತರಾಗುತ್ತಿರುವ ತಲೇಕಳ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಗೋಪಣ್ಣ ಎಂ, ಜಿಎಲ್ಪಿ ಶಾಲೆ ಕಣ್ವತೀರ್ಥ, ಇದರ ಮುಖ್ಯ ಶಿಕ್ಷಕರಾದ ಪದ್ಮನಾಭ ಎಂ, ಜಿಎಲ್ಪಿ ಶಾಲೆ ಮುಸೋಡಿ, ಇದರ ಮುಖ್ಯ ಶಿಕ್ಷಕರಾದ ಮೊಹಮ್ಮದ್ ಕೆಬಿ ಅವರನ್ನು ಗಣ್ಯರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ಫಲಪುಷ್ಪ ಪ್ರಮಾಣಪತ್ರ ನೀಡಿ ಗೌರವಿಸಲಾಯಿತು. ನಿವೃತ್ತರಾಗುತ್ತಿರುವ ಮುಖ್ಯ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಮುಖ್ಯ ಶಿಕ್ಷಕರಾದ ಸತ್ಯಪ್ರಕಾಶ, ಶಿವರಾಮ್ ಭಟ್, ಸುಕೇಶ, ಲೀಲಾ, ಶಂಕರನಾರಾಯಣ್ ಭಟ್ ಶುಭಾಶಂಸನೆಗೈದರು. ಮುಖ್ಯ ಶಿಕ್ಷಕಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸೆಲ್ವಿಯಾ ವಾಮಂಜೂರು ಸ್ವಾಗತಿಸಿ, ಉದ್ಯಾವರ ತೋಟ ಶಾಲೆಯ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮೇಯಪ್ಪದವು ಧನ್ಯವಾದವಿತ್ತರು. ಕೂಳೂರು ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ನಿರೂಪಿಸಿದರು. ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲಾಮಿಪಳ್ಳಿ ಎಂಬಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಬೆಂಕಿ ಹಿಡಿದ ಘಟನೆ. ನೀಲೇಶ್ವರ ನಿವಾಸಿ ಮೊಹಮ್ಮದ್ ನೆಡುಂಕಂಡ ಎಂಬವರ ಕಾರಿಗೆ ಬೆಂಕಿ. ಶುಚಿತ್ವ ಸಾಗರ ಸುಂದರ ಕರಾವಳಿ ಯೋಜನೆಯ 2ನೇ ಹಂತ ಏಪ್ರಿಲ್ 11ರಂದು ಚಾಲನೆ. ಏಪ್ರಿಲ್ 14 ಸಂಭ್ರಮದ ವಿಷು ಹಬ್ಬ ಆಚರಣೆಗೆ ಸಮೃದ್ಧವಾಗಿ ಅರಳಿ ನಿಂತಿದೆ ಕಣಿಕೊಂದೆ ಹೂ. ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಮಹೋತ್ಸವದ ದಿನಾಂಕ ನಿಗದಿ ಸಮಾರಂಭ ನಡೆಯಿತು ಶ್ರದ್ಧಾ ಭಕ್ತಿಯಿಂದ. ಚೆಮ್ಮನೂರು ಇಂಟರ್ನ್ಯಾಷನಲ್ ಜುವೆಲರ್ಸ್ನ ನೂತನ ಶೋರೂಮ್ ಇದೀಗ ಕಾಸರಗೋಡಿನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.